ರಾಜ್ಯದ ಕಾರಾಗೃಹಗಳಲ್ಲಿ ನಡೆಯುತ್ತಿರುವಂತಹ ಅಕ್ರಮಗಳಿಗೆ ಇನ್ಮುಂದೆ ಬ್ರೇಕ್ ಬೀಳುತ್ತೆ. ಅಕ್ರಮಕ್ಕೆ ಬ್ರೇಕ್ ಹಾಕಲಿಕ್ಕೆ ರಾಜ್ಯ ಸರ್ಕಾರ ಈಗ ಮುಂದಾಗಿದೆ. ಕಾರಾಗೃಹ ಸುಧಾರಣಾ ಸಮಿತಿ ನೀಡಿದ ವರದಿ ಅನುಷ್ಠಾನಕ್ಕೆ ಚಿಂತನೆಗಳು ಕೂಡ ನಡೀತಾ ಇದೆ. ಹಿರಿಯ IPS ಅಧಿಕಾರಿ ಹಿತೇಂದ್ರ ನೇತೃತ್ವದಲ್ಲಿ ಕಮಿಟಿ ಮಾಡಲಾಗಿತ್ತು. ಮೊನ್ನೆ ಪರಮೇಶ್ವರ್ಗೆ ವರದಿಯನ್ನ ಸಲ್ಲಿಸಿದೆ ಸುಧಾರಣಾ ಕಮಿಟಿ. ಜೈಲುಗಳ ಸುಧಾರಣೆಗೆ ಸಂಬಂಧಪಟ್ಟಂತೆ ವರದಿ ಸಲ್ಲಿಕೆಯಾಗಿದೆ. ಇದರ ಬಗ್ಗೆ ಸಿಎಂ ಜೊತೆ ಚರ್ಚಿಸಿ ನಿರ್ಧಾರ ಅಂತ ಪರಮೇಶ್ವರ್ ಹೇಳಿದ್ರು. ಹಾಗಾಗಿನೇ ಸಿಎಂ ಜೊತೆ ಚರ್ಚೆಗೆ ಮುಂದಾಗಿದ್ದಾರೆ ಪರಮೇಶ್ವರ್. ಹಲವು ಶಿಫಾರಸುಗಳನ್ನು ಈ ಕಮಿಟಿ ಮಾಡಿದೆ. ಸಮಿತಿಯ ಶಿಫಾರಸುಗಳೇನು ಅಂತ ನೋಡೋದಾದರೆ, ಕುಖ್ಯಾತ ಕೈದಿಗಳ ಜೊತೆ ಇತರರು ಸೇರೋದ್ರಿಂದ ಅಪರಾಧಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೊರಗಿನ ತಿಂಡಿಗೆ ನಿಷೇಧ, ಆಹಾರ ಪದಾರ್ಥಗಳ ಸಾಗಾಟದ ಮೇಲೆ ನಿಗಾ ಹೇರೋದು, ಜೈಲು ಕಾಂಪೌಂಡ್ ಗೋಡೆಯನ್ನು 30 ಅಡಿ ಎತ್ತರಕ್ಕೆ ಹೆಚ್ಚಿಸೋದು, ಜೈಲು ಕಾಂಪೌಂಡ್ ಮೇಲೆ CC ಕ್ಯಾಮೆರಾ ಕೂಡ ಕಣ್ಗಾವಲಿರಬೇಕು, ತಿಹಾರ್ ಜೈಲಿನಂತೆ ಪ್ರತಿ ಬ್ಯಾರಕ್ಗಳಿಗೆ CCTVಯನ್ನು ಅಳವಡಿಸಬೇಕು, 3 ವರ್ಷಕ್ಕೊಮ್ಮೆ ಜೈಲು ಸಿಬ್ಬಂದಿ ವರ್ಗಾವಣೆ ಇರಬೇಕು. ಒಂದೇ ಕಡೆ ಇದ್ದರೆ ಕೈದಿಗಳ ಜೊತೆ ಶಾಮೀಲಾಗುವಂಥ ಸಾಧ್ಯತೆಗಳಿದ್ದಾವೆ. ಕುಟುಂಬದ ಸದಸ್ಯರ ಜೊತೆ ಮಾತನಾಡಲು ದೂರವಾಣಿ ವ್ಯವಸ್ಥೆ ಮಾಡಬೇಕು. ಇದರಿಂದ ಅಕ್ರಮ ಮೊಬೈಲ್ಗಳ ಒಳ ನುಸುಳೋದಕ್ಕೆ ಬ್ರೇಕ್ ಹಾಕಲಾಗುತ್ತೆ. ಅಂದರೆ ಲ್ಯಾಂಡ್ಲೈನ್ ಮಾಡಬೇಕು ಅಂತ. ಅಧಿಕಾರಿಗಳನ್ನು ಬೆದರಿಸಿ ಬ್ಲ್ಯಾಕ್ಮೇಲ್ ಮಾಡುವ ಕೈದಿಗಳಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಶಿಫಾರಸನ್ನು ಆ ಕಮಿಟಿ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ಈಗ ಈ ಶಿಫಾರಸುಗಳನ್ನು ನೋಡ್ತಾ ಇದ್ವಿ. ಇದು ಅನುಷ್ಠಾನಕ್ಕೆ ಬಂದಿದ್ದಾದರೆ ಜೈಲುಗಳಲ್ಲಿರುವಂಥ ಅಕ್ರಮಕ್ಕೆ ಕಂಪ್ಲೀಟ್ ಆಗಿ ಬ್ರೇಕ್ ಬೀಳುತ್ತಾ. ಹಾಗಾದರೆ ಅದನ್ನು ನಿರೀಕ್ಷೆ ಮಾಡ್ಬೋದಾ? ಅದೀಗ ಅನಿವಾರ್ಯ ಅಂತ ಅನಿಸ್ತಾ ಇದೆಯಾ ಅಂತ? ಪ್ರಭು, ಏನು ಜೈಲು ಅಧಿಕಾರಿಗಳು ಅದನ್ನು ಸುಧಾರಣೆಯನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ಅಂಶಗಳನ್ನು ಒಂದು ಸಮಿತಿಯನ್ನು ಏನು ರಚನೆಯನ್ನು ಮಾಡಿದರು, ಆ ಸಮಿತಿ ನೀಡಿರುವಂಥ ಅಂಶಗಳನ್ನು ಇಟ್ಕೊಂಡು ಅದನ್ನು ಸುಧಾರಣೆಯನ್ನು ಮಾಡಲಿಕ್ಕೆ ಬೇಕಾಗಿರುವ ಎಲ್ಲ ಒಂದು ಅಂಶಗಳನ್ನು ಉಳ್ಳಂಥ ವರದಿಯನ್ನು ಕೊಡ್ತಾ ಇರುವಂಥದ್ದು ADG ಆಗಿರುವಂಥ ಹಿತೇಂದ್ರ ಅವರ ನೇತೃತ್ವದಲ್ಲಿ ಸಿದ್ಧತೆ ಆಗಿರುವಂತಹ ಒಂದು ವರದಿ ಅದಂತ ಹೇಳಲಾಗ್ತದೆ. ಸುಮಾರು 30 ಅಂಶಗಳನ್ನು ಉಳ್ಳಿರುವಂಥ, ಯಾಕೆಂದರೆ ಇತ್ತೀಚೆಗೆ ಜೈಲುಗಳಲ್ಲಿ ಬಂದಂಥ ಕರ್ಮಕಾಂಡಗಳೇನಿತ್ತು, ರಾಜ್ಯಾತೀತ ಪ್ರಕರಣಗಳಿರ್ಬೋದು, ಈ ಜೈಲುಗಳಲ್ಲಿ ಎಣ್ಣೆ ತಯಾರಿಕೆ ಮಾಡಿದಿರ್ಬೋದು, ಗಾಂಜಾ ಮಾರಾಟಗಳಿರ್ಬೋದು, ಮಾರಕಾಸ್ತ್ರಗಳು ಸಿಕ್ಕಿದ್ದು, ಮೊಬೈಲ್ ಫೋನ್ಗಳು ಸಿಕ್ಕಿದ್ದು, ಹೀಗೆ ಸಾಲಾಗಿ ಅಲ್ಲಿನ ಅಕ್ರಮಗಳು ಒಂದೊಂದೇ ಬಯಲಿಗೆ ಬರ್ತಾ ಇತ್ತು. ಅದರ ಜೊತೆಗೆ ಟೆರರಿಸ್ಟ್ಗಳ ಕೈಲಿ ಮೊಬೈಲ್ಗಳಿದ್ದಿದ್ದು, ಇದು ಸಾಕಷ್ಟು ಆತಂಕಕಾರಿಯಾದ ವಿಚಾರ ಆಗಿತ್ತು. ಇದಾದ ನಂತರ ರಾಜ್ಯ ಸರ್ಕಾರ ಈ ಬಗ್ಗೆ ತನಿಖೆ ನಡೆಸಿ ಒಂದು ವರದಿಯನ್ನು ಕೊಡಬೇಕು ಮತ್ತು ಜೈಲು ಸುಧಾರಣೆ ಮಾಡಲಿಕ್ಕೆ ಏನೆಲ್ಲ ಪ್ಲಾನ್ಗಳನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೇಳುತ್ತೆ. ಅದರಂತೆ ಈಗ ಜೈಲು ಸುಧಾರಣೆಯನ್ನು ಮಾಡಲಿಕ್ಕೆ ಬೇಕಾಗಿರುವ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು ಸುಮಾರು 30 ಅಂಶಗಳನ್ನು ಉಳ್ಳಿರುವಂಥದ್ದು. ಅಂದರೆ ಜೈಲಿನಲ್ಲಿ ಯಾವ ರೀತಿಯಾಗಿ ಅಲ್ಲಿರುವಂಥ ಸಜಾ ಕೈದಿಗಳು ಮತ್ತು ವಿಚಾರಣೆದ ಕೈದಿಗಳನ್ನು ವರ್ಗೀಕರಣವನ್ನು ಮಾಡಬೇಕು, ಯಾವ ಹಂತದ ಕ್ರಿಮಿನಲ್ಸ್ಗಳನ್ನು ಯಾವ ರೀತಿಯಾಗಿ ಇಡಬೇಕಾಗತ್ತೆ, ಯಾವ ರೀತಿಯಾಗಿ ಅವ್ರು ನೋಡ್ಕೊಳ್ಬೇಕಾಗತ್ತೆ, ಅವ್ರಿಗೆ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗದಾರ ರೀತಿ ಯಾವ ರೀತಿಯಾಗಿ ನೋಡ್ಕೋಬೇಕು, ಅಲ್ಲಿ ಜೈಲಿನಲ್ಲಿ ಕೆಲಸ ಮಾಡುವಂಥ ಪೊಲೀಸ್ ಸಿಬ್ಬಂದಿಗಳೇನಿರ್ತಾರೆ ಆ ಸಿಬ್ಬಂದಿಗಳನ್ನು ವರ್ಗಾವಣೆ ಎಷ್ಟು ಅವಧಿವರೆಗೆ ಇರಬೇಕು, ಯಾವಾಗ ಅವ್ರನ್ನ ವರ್ಗಾವಣೆ ಮಾಡಿದ್ರೆ ಸೊ ಅವರು ಪುನಃ ಕೈದಿಗಳ ಜೊತೆ ಇಲ್ಲ ಸಜಾ ಕೈದಿಗಳಿರ್ಬೋದು, ವಿಚಾರಣೆದ ಕೈದಿಗಳಿರ್ಬೋದು, ಯಾರ ಜೊತೆ ಕೂಡ ನಿರಂತರ ಸಂಪರ್ಕದಲ್ಲಿರೋದಿಲ್ಲ, ಡ್ಯೂಟಿ ಅವರ್ಸ್ಗಳ ಬದಲಾವಣೆಗಳಿರ್ಬೋದು, ಹೀಗೆ ಸುಮಾರು 30 ಅಂಶಗಳನ್ನು ಒಳಗೊಂಡಂಥ ಒಂದು ವರದಿಯನ್ನು ಈಗಾಗಲೇ ಸಿದ್ಧಪಡಿಸಿ ಸರ್ಕಾರಕ್ಕೆ ಕೊಡ್ತಾ ಇರುವಂಥದ್ದು. ಆ ವರದಿ ಹೋಗಿರುತ್ತೆ ಅಷ್ಟೇ, ಆ ವರದಿಯನ್ನು ಪರಿಶೀಲನೆ ಮಾಡಬೇಕಾಗುತ್ತೆ, ಅಲ್ಲಿನ ಕಾನೂನು ಸಲಹೆಗಳನ್ನು ಪಡ್ಕೊಳ್ಬೇಕಾಗುತ್ತೆ. ಇದರಿಂದ ಯಾವುದೇ ಹಂತದಲ್ಲೂ ಇವ್ರು ಕೊಡುವಂಥ ವರದಿಯಲ್ಲಿ ಅಲ್ಲಿನ ಕೈದಿಗಳ ಹಕ್ಕುಗಳಿಗೆ ಚ್ಯುತಿ ಬರಬಾರ್ದು, ಸಮಸ್ಯೆಗಳಾಗ್ಬೋದು. ಇವೆಲ್ಲವನ್ನೂ ಕೂಡ ಗಮನಿಸಿಕೊಂಡ ನಂತರ ಸರ್ಕಾರಕ್ಕೆ, ಅಂದರೆ ಗೃಹ ಇಲಾಖೆಗೆ ಈ ಒಂದು ವರದಿಯನ್ನು ಕೊಡಲಾಗುತ್ತೆ. ಇದಾದ ನಂತರ ಗೃಹ ಇಲಾಖೆ ಇದನ್ನು ಜಾರಿಗೆ ತರಬೇಕಾ ಬೇಡವಾ ಅಂತೇಳಿ ಚರ್ಚೆಯನ್ನು ಮಾಡಿ ಸರ್ಕಾರ ಮಟ್ಟದಲ್ಲಿ ಅದನ್ನು ಒಂದು ವೇಳೆ ಜಾರಿಗೆ ತರ್ಬೋದು ಅಂತ ಹೇಳಿದ್ರೆ, ಅಷ್ಟು ಅಂಶಗಳನ್ನು ಜಾರಿಗೆ ತಂದರೆ ಏನು ಜೈಲಿನಲ್ಲಿ ಅಕ್ರಮವಾಗಿ ಒಂದು ವಹಿವಾಟುಗಳಿರ್ಬೋದು, ಚಟುವಟಿಕೆಗಳು ನಡೀತೀವಿ, ಎಲ್ಲವೂ ಕೂಡ ಬ್ರೇಕ್ ಹಾಕ್ಬೋದು. ಅದರ ಜೊತೆಗೆ ಫೋನ್ ಸಂಪರ್ಕದ ಪದೇ ಇಂಥ ಸಾಕಷ್ಟು ಬಯಲಿಗೆ ಬರ್ತಾನೆ ಇರುತ್ತೆ ಅಕ್ರಮಗಳು ಎಲ್ಲ ಜೈಲುಗಳು ಕೂಡ. ಅದಕ್ಕೆ ಅಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಕೈದಿಗಳಿಗೆ ಫೋನ್ ಮುಖಾಂತರ ಅವರ ಸಂಬಂಧಪಟ್ಟ ಪೋಷಕರಿರ್ಬೋದು, ವಕೀಲರಿರ್ಬೋದು, ಯಾರ ಜೊತೆ ಮಾತಾಡಲಿಕ್ಕೆ ಅವಕಾಶಗಳಿರುತ್ತೆ ಕಾನೂನು ಅಡಿಯಲ್ಲಿ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಫೋನ್ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಇವೆಲ್ಲವೂ ಕೂಡ ಬ್ರೇಕ್ ಬೀಳ್ಬೋದು ಅನ್ನೋ ಅಂಶ ಕೂಡ ಇಲ್ಲಿ ಪ್ರಮುಖವಾಗಿರುವಂಥದ್ದು. ಒಟ್ಟಾರೆಯಾಗಿ ಇವರು ಕೊಟ್ಟಿರುವಂಥ ವರದಿಯನ್ನು ಆಧರಿಸಿ ಸರ್ಕಾರ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುತ್ತಾ ಇಲ್ಲ ನಿರಾಕರಣೆ ಮಾಡುತ್ತೆ ಅನ್ನೋದನ್ನ